ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರ ನಂತರ ದಕ್ಷಿಣಾಯಣ, ಜುಲೈ 17ರಿಂದ ಪ್ರಾರಂಭ ಆಗುವಂಥದ್ದು ದಕ್ಷಿಣಾಯಣ ಪ್ರಾರಂಭ. ಇನ್ನು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 4ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬಂದರೆ 7ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 17ನೇ ತಾರೀಕು ಸೂರ್ಯ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಂಡು. ಸಿಂಹರಾಶಿಯವರಿಗೆ ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ಬದಲಾವಣೆ. ಇದರಿಂದ ಗುರು ಉಚ್ಚ ಕ್ಷೇತ್ರದಲ್ಲಿರೋದು ಸಿಂಹರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ ಸ್ಥಾನಾಧಿಪತಿಯಾಗಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವಾಗಲೂ ಏನೇ ಗ್ರಹಗತಿಗಳ ಸಮಸ್ಯೆ ಇದ್ದರೂ ಕೂಡ ಪೂರ್ವಜನ್ಮದ ಪುಣ್ಯ ಅನ್ನುವಂಥದ್ದು ಚೆನ್ನಾಗಿದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲಗಳಾಗುತ್ತೆ. ಪುಣ್ಯಸ್ಥಾನದ ಒಂದು ಪ್ರಾಬಲ್ಯತೆ ಇದ್ದಷ್ಟು ಗ್ರಹಗಳ ನೆಗೆಟಿವ್ಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಈ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಲಾಭಸ್ಥಾನ ಅಂದರೆ 11ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ರಾಶಿಯ ಅಧಿಪತಿಯಾದಂತಹ ಸೂರ್ಯ, ದ್ವಿತೀಯ ಧನಸ್ಥಾನಾಧಿಪತಿಯಾದಂತಹ ಬುಧ, ಅವರಿಬ್ಬರ ಸಂಯೋಗ ಲಾಭಸ್ಥಾನದಲ್ಲಾಗುವಂಥದ್ದು. ಸಿಂಹರಾಶಿಯವರಿಗೆ ಕಳೆದ 1.5 ವರ್ಷಗಳಿಂದ ಅಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇದೆ. ಇದರ ಪ್ರಭಾವಗಳು 2 ವಿಚಾರಗಳಲ್ಲಿ ನೇರವಾಗಿ ಸಮಸ್ಯೆಗಳನ್ನು ಕೊಡ್ತಾ ಬಂದಿರುತ್ತೆ ಸಿಂಹರಾಶಿಯವರಿಗೆ. ಒಂದು ಆರೋಗ್ಯ, ಇನ್ನೊಂದು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಮತ್ತು ಆರೋಗ್ಯ, ಇನ್ನೊಂದು ಹಣಕಾಸಿನ ಪರಿಸ್ಥಿತಿ. ಧನ ವ್ಯಯ ಆಗುವಂಥದ್ದು, ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿದರೆ ದುಡ್ಡು ಕಳ್ಕೊಳ್ಳುವಂಥದ್ದು, ಇದೆಲ್ಲ ಸಿಂಹರಾಶಿಯವರಿಗೆ ಕಳೆದ 1.5 ವರ್ಷಗಳಿಂದ ಗುರುಬಲ ಇದ್ದರೂ ಕೂಡ ಶನಿ ಪ್ರಭಾವಗಳು ನೆಗೆಟಿವ್ಗಳನ್ನು ಕೊಡೋದಕ್ಕೆ, ಸಮಸ್ಯೆಗಳನ್ನು ಕೊಡೋದಕ್ಕೆ ಅವನು ಅಷ್ಟಮದಲ್ಲಿರುವಂಥದ್ದೇ ಕಾರಣ ಆಗಿರುತ್ತೆ. ಗುರು ಕಳೆದ 1 ವರ್ಷಗಳಿಂದ ಲಾಭಸ್ಥಾನದಲ್ಲಿದ್ದರೂ ಕೂಡ ಎಜುಕೇಷನ್ನು ಮತ್ತು ವಿವಾಹ, ಸಂತಾನ ಇಂತಹ ವಿಚಾರಗಳಿಗೆ ಗುರು ಅನುಕೂಲ ಮಾಡಿಕೊಡ್ತಾನೆ. ಉದ್ಯೋಗದ ಪರಿವರ್ತನೆಗಳಿಗೆ ಗುರುವಿನ ಶುಭ ಫಲಗಳು ಉಂಟಾಗುತ್ತೆ. ಬಟ್ ಆರೋಗ್ಯ ಅಂತ ಬಂದಾಗ ಅಥವಾ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವಿನ ಆರೋಗ್ಯ, ಮಾನಸಿಕ ನೆಮ್ಮದಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅಥವಾ ಲಾಸ್, ಇದಕ್ಕೆಲ್ಲ ಶನಿ ಅಷ್ಟಮದಲ್ಲಿರುವಂಥದ್ದು ಕಾರಣ. ಬಟ್ ಈಗ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದು ಈ ಜುಲೈ ತಿಂಗಳಲ್ಲಿ ಬುಧಾದಿತ್ಯ ಯೋಗ ಅಂದರೆ ಧನಾಧಿಪತಿ ಬುಧ ಲಾಭದಲ್ಲಿ ಸ್ವಕ್ಷೇತ್ರ ಸೂರ್ಯನ ಜೊತೆಯಲ್ಲಿರುವಂಥದ್ದು ತುಂಬ ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಅಷ್ಟಮಾಧಿಪತಿಯಾಗಿಯೂ ಕೂಡ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಗುರುತರವಾದ ಕರ್ಮಗಳನ್ನು ಮಾಡಿದರೆ, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ದತ್ತಾತ್ರೇಯರ ದರ್ಶನ ಮಾಡುವಂಥದ್ದು, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು, ಈ ಥರದ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ರಿಕವರಿ ಅನ್ನೋದು ತುಂಬ ಅನುಕೂಲಕ್ಕೆ ಬರುತ್ತೆ. ತುಂಬ ಬೆಟರ್ ಟೈಮ್ ಇದು. ಖಂಡಿತವಾಗ್ಲೂ ಸಿಂಹರಾಶಿಯವರಿಗೆ ಒಳ್ಳೆಯದಾಗೋದಿದ್ದರೆ ಈ 1.5-2 ತಿಂಗಳ ಪ್ರಯತ್ನ ಅತ್ಯಂತ ಅವಶ್ಯಕ ಅಂತ ನೇರವಾಗಿ ಹೇಳ್ಬೋದು. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆರಡು ಜುಲೈಯಲ್ಲಿ ಸಿಂಹರಾಶಿಯವರಿಗೆ ಖಂಡಿತ ಸಿಗುವಂಥದ್ದು. ವಾಕ್ಯಗಳಿಂದ ಅಭಿವೃದ್ಧಿ, ಹಣಕಾಸಿನಿಂದ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದೆಲ್ಲ ಇನ್ನೊಂದು 2 ತಿಂಗಳು ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. 10ನೇ ಮನೆಯಲ್ಲಿ ಕುಜ ಇದ್ದಾನೆ.
ಬಹಳಷ್ಟು ದೃಢವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಮಾಸ ಇದು ಸಿಂಹರಾಶಿಯವರು. ಯಾವುದೇ ಪ್ರಾಪರ್ಟಿ, ಹಣಕಾಸು, ಉದ್ಯೋಗ, ದಾಂಪತ್ಯ ಜೀವನ ಇದೆಲ್ಲದರ ಬಗ್ಗೆ ಒಂದು ದೃಢ ನಿರ್ಧಾರಗಳು ಅಥವಾ ತುಂಬ ಹಿಂದಿನಿಂದ ಬಂದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಮಾಸ ಇದಾಗಿರುತ್ತೆ ಸಿಂಹರಾಶಿಯವರು. ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ, ಬಟ್ ಅನುಕೂಲಕ್ಕೆ ಬರುತ್ತೆ ಸಿಂಹರಾಶಿಯವರಿಗೆ. ಶನಿಯನ್ನು ಗುರು ನೋಡುವಂಥದ್ದು ಆ ಅಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡೋದಕ್ಕೆ ಗುರುವಿನ ಒಂದು ಪ್ರಾಬಲ್ಯ ಖಂಡಿತ ಕಾರಣ ಆಗುತ್ತೆ ಸಿಂಹರಾಶಿಯವರಿಗೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ ಇದು. ಮಕ್ಕಳಿಗೂ ಕೂಡ ಅಭಿವೃದ್ಧಿಗಳು ಉಂಟಾಗುತ್ತೆ. ಹೊಸ ಪ್ರಾಪರ್ಟಿ, ಮನೆ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವ ವಿಚಾರಗಳಿದ್ದರೆ ಸಿಂಹರಾಶಿಯವರು ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಗುರು 12ನೇ ಮನೆಯಲ್ಲಿದ್ದರೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಭೂಮಿಕಾರಕನಾದ ಕುಜ ದಶಮಂಗಾರಕ ಕುಲದೀಪಕನಾಗಿ 10ನೇ ಮನೆಯಲ್ಲಿರ್ತಾನೆ. ಗುರುವಿನ ಒಂದು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ನಂತರ ಗುರು ಸಿಂಹರಾಶಿಗೆ ಬರ್ತಾನೆ. ಅವನು ನೋಡುವಂತಹ ಕ್ಷೇತ್ರಗಳು ಉತ್ತಮವಾಗಿರುತ್ತೆ. ಸೊ ತುಂಬ ದೊಡ್ಡ ಪ್ರಮಾಣದ ಲೋನ್ಗಳನ್ನು ಮಾಡ್ಕೊಳ್ಬೇಡಿ. ಯಾವುದೇ ವ್ಯವಸ್ಥೆಗಳು ನಿಮ್ಮ ಹಿಡಿತದಲ್ಲಿದ್ದರೆ ಖಂಡಿತ ಮಾಡೋದಕ್ಕೆ ಒಳ್ಳೆಯ ಸಮಯ ಇದು. ಕುಜನ ದೃಷ್ಟಿ ಅನ್ನುವಂಥದ್ದು ಕೂಡ 4ನೇ ಮನೆ ಮೇಲೆ ಬೀಳುತ್ತೆ. ತಾಯಿಯ ಆರೋಗ್ಯ, ವಾಹನದ ಅನುಕೂಲಗಳು, ವಾಹನದ ಪರಿವರ್ತನೆಗಳು, ಅಂದರೆ ಹೊಸ ವಾಹನ ಖರೀದಿ ಮಾಡುವಂಥದ್ದು, ಹಳೇದನ್ನು ಕೊಡುವಂಥದ್ದು, ಈ ಥರ ಯಾವುದೇ ಎಕ್ಸ್ಚೇಂಜ್ ಪರಿವರ್ತನೆಗಳಿದ್ದರೆ ಸಿಂಹರಾಶಿಯವರು ಖಂಡಿತವಾಗ್ಲೂ ಮಾಡ್ಕೋಬೋದು. ಆ 4ನೇ ಮನೆಯ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಗುರು 12ನೇ ಮನೆಯಲ್ಲಿದ್ದರೂ ಕೂಡ ಆ ಮೋಕ್ಷಸ್ಥಾನ ಗುರುಗೆ ಶುಭ ಫಲ ಅಂತಲೇ ಹೇಳಿದ್ದಾರೆ. ಸೊ ಪ್ರಾಪರ್ಟಿ, ಮನೆ ಕಟ್ಟುವ ವಿಚಾರಗಳು ಅಥವಾ ರಿನೋವೇಷನ್, ಏನಾದರೂ ಪರಿವರ್ತನೆ, ಹೊಸ ವಾಹನ ಖರೀದಿ ಮಾಡುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುವಂಥದ್ದು, ತುಂಬ ದೀರ್ಘಕಾಲದಿಂದ ಏನಾದರೂ ಸಮಸ್ಯೆಗಳಿದ್ದರೆ ಈಗ ಅದಕ್ಕೆ ಪರಿಹಾರ ಸಿಗುತ್ತೆ. ಸಿಂಹರಾಶಿಯವರು ಸುಖಾಪೇಕ್ಷೆಗಳಿಗೆ ಬೇಕಾಗುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಒಳ್ಳೆಯ ಸಮಯ ಇದು. ಖಂಡಿತವಾಗ್ಲೂ ಅನುಕೂಲಗಳು ಉಂಟಾಗುತ್ತೆ. ಇನ್ನು 12ನೇ ಮನೆಯಲ್ಲಿರುವ ಗುರು 6ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ತುಂಬ ಹೊಸಬರನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಡಿ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ಗಳಿಗೆ ಅನುಕೂಲಗಳೇ ಉಂಟಾಗುವಂತಹ ಸಮಯ ಇದು. ಯಾರು ಹಿತವರು, ಯಾರು ದುಷ್ಟರು, ಇದೆಲ್ಲ ಒಂದು ಮುಂಚೂಣಿಗೆ ಬರುತ್ತೆ. ಅದರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿಗಳು ಸಿಗುತ್ತೆ. ಏಕೆಂದರೆ ಗುರು ಉಚ್ಚ ಕ್ಷೇತ್ರದಿಂದ 6ನೇ ಮನೆಯನ್ನು ನೋಡಿದಾಗ ಆಲ್ಮೋಸ್ಟ್ ಫಿಲ್ಟರ್ ಮಾಡ್ತಾನೆ. ಅವನು ಒಳ್ಳೆಯವರಿಂದ ಮಾತ್ರ ಅನುಕೂಲಕ್ಕೆ ಬರುವಂತಹ ವಿಚಾರಗಳು ಇರುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳು ಸಿಂಹರಾಶಿಯವರಿಗೆ ಖಂಡಿತ ಒಳ್ಳೆಯ ಸಮಯ, ಮುಂದುವರಿಸಿ. ಏಕೆಂದರೆ ಕಳೆದ 2-3 ವರ್ಷಗಳಿಂದ ಸಿಂಹರಾಶಿಯವರಿಗೆ ವಿವಾಹ ವಿಳಂಬ ಆಗೋದಕ್ಕೆ ಹಲವಾರು ಕಾರಣಗಳಿತ್ತು. ಈಗ ಅದೆಲ್ಲ ಪರಿಹಾರ ಆಗುವಂತಹ ಸಮಯ. ಖಂಡಿತ ಪ್ರಯತ್ನಗಳನ್ನು ಮುಂದುವರಿಸಿ. ಆಲ್ಮೋಸ್ಟ್ ಮುಂದಿನ ವರ್ಷ ಜೂನ್ ಒಳಗಡೆ ಇದಕ್ಕೆಲ್ಲ ಒಂದು ರಿಸಲ್ಟ್ ಕಂಡುಕೊಳ್ಳೋದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದು. ಇನ್ನು ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಸ್ನಾಯುಗಳು ಮತ್ತು ನರಗಳು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು. ಏಕೆಂದರೆ ಈಗ ಅಟ್ ಪ್ರೆಸೆಂಟ್ ಪೊಸಿಷನಲ್ಲಿ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ನೆಕ್ಸ್ಟ್ ಜೂನ್ ನಂತರ ಅವನು ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಅದು ಇನ್ನೂ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಏನಾದರೂ ರೆಮಿಡಿಗಳನ್ನು ಕಂಡುಕೊಂಡ್ರೆ ಅದು ಶಾಶ್ವತವಾಗಿ ಅನುಕೂಲಕ್ಕೆ ಬರುತ್ತೆ. ಅದನ್ನು ಹಾಗೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರಬೇಡಿ. ಖಂಡಿತ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ. ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಎಲ್ಲರಿಗೂ ಕೂಡ ಒಳಿತನ್ನು ಮಾಡುವ ಪ್ರಯತ್ನ ಗುರು ಖಂಡಿತವಾಗ್ಲೂ ಮಾಡ್ತಾನೆ. ಗುರು ಶಾಂತಿ ಮಾಡಿಕೊಳ್ಳುವಂಥದ್ದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇನ್ನೊಂದು 2-2.5 ವರ್ಷಗಳ ಕಾಲ ದಂಪತಿಗಳ ನಡುವೆ ಏನಾದರೂ ಆರೋಗ್ಯದ ವ್ಯತ್ಯಾಸಗಳು ಸಿಂಹರಾಶಿಯವರಿಗೆ ಬರುವಂಥದ್ದಿದ್ದರೆ ಈ ಸಮಯದಲ್ಲಿ ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ.
ಭಾಗ್ಯಾಧೀಶನಾದಂತಹ ಕುಜ ದಶಮಂಗಾರಕನಾಗಿರ್ತಾನೆ. ಸಿಂಹರಾಶಿಯವರಿಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಭೂಮಿಗೆ ಸಂಬಂಧಪಡುವ ವಿಚಾರಗಳು ಖಂಡಿತವಾಗ್ಲೂ ಅನುಕೂಲಕ್ಕೆ ಬರುವಂತಹ ಸಮಯ. ಇನ್ನೊಂದು 2 ತಿಂಗಳು ಆ ವಿಚಾರದಲ್ಲಿ ಯಾವುದಾದ್ರೂ ಸಲ್ಯೂಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಸಿಗುತ್ತೆ. ಈ ಸಮಯದಲ್ಲಿ ಖಂಡಿತ ಪ್ರಯತ್ನ ಮಾಡಿ, ಏಕೆಂದರೆ ಇವೆಲ್ಲ ಒಂದು ಮಾನಸಿಕ ನೆಮ್ಮದಿ ಮತ್ತು ಸಮಾಧಾನದ ರೀತಿಯಲ್ಲಿ ಪರಿವರ್ತನೆಗಳನ್ನು ಸಿಂಹರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕರ್ಮ ಉದ್ಯೋಗ, ಸಿಂಹರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಸ್ವಲ್ಪ ಕಿರಿಕಿರಿಗಳನ್ನು ಕೊಟ್ಟರೂ ಕೂಡ ಗುರು ಈಗ ಅದಕ್ಕೆ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಉದ್ಯೋಗ ಕ್ಷೇತ್ರದ ಯಾವುದೇ ವಿಚಾರಗಳಿದ್ರೂ ಕೂಡ ಪರಿವರ್ತನೆಗಳು, ಏಕೆಂದರೆ ಕಳೆದ 1 ವರ್ಷಗಳಿಂದ ಸಿಂಹರಾಶಿಯವರಿಗೆ ಈ ಒಂದು ಬದಲಾವಣೆಗೆ ತುಂಬ ಒಳ್ಳೆಯ ಸಮಯ ಆಗಿತ್ತು. ಸೊ ಈಗ ಅದರಲ್ಲಿ ಕಂಟಿನ್ಯೂಯೇಷನ್ ಅಥವಾ ಒಂದು ಸುಭದ್ರವಾದ ಒಂದು ಫೌಂಡೇಶನ್ಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮಾಡಿಕೊಳ್ಳುವಂಥದ್ದು ಸಿಂಹರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಅಂತಹ ಸಮಯ ಕೂಡ ಇದಾಗಿದೆ. ಖಂಡಿತ ಪ್ರಯತ್ನ ಮಾಡಿ. ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಪ್ರಾಪರ್ಟಿಗಳ ಖರೀದಿ ಮಾಡುವಂಥದ್ದು, ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು, ಮಾತೃಕ್ಷೇಮ, ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಇವೆಲ್ಲದೂ ಕೂಡ ಈ ಅಷ್ಟಮ ಶನಿಯ ನಡುವೆಯೂ ಕೂಡ ಸಿಂಹರಾಶಿಯವರಿಗೆ ಒಳ್ಳೆಯದಾಗೋದಕ್ಕೆ ಈ 1 ವರ್ಷಗಳ ಕಾಲಾವಕಾಶ ಇದೆ. ಈ ಮಾಸ ಅದಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಅಂತ ಹೇಳ್ಬೋದು. ಖಂಡಿತ ಪ್ರಯತ್ನ ಮಾಡಿ, ಸಿಂಹರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ಉದ್ಯೋಗದಲ್ಲಿ ಒಂದು ಒಳ್ಳೆ ಸುಭದ್ರವಾದ ಫೌಂಡೇಶನ್ ಹಾಕ್ಕೊಳ್ಳುವ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಶನಿ 9ನೇ ಮನೆಯಲ್ಲಿ ನೀಚನಾದಾಗ ಅವನ ದೃಷ್ಟಿ ಅನ್ನುವಂಥದ್ದು ಲಾಭಸ್ಥಾನದ ಮೇಲೆ ಬೀಳುತ್ತೆ. ಸೊ ಮುಂದೆ ಇನ್ನೂ ಪರಿವರ್ತನೆಗಳನ್ನು ಸಿಂಹರಾಶಿಯವರು ಮಾಡ್ತಾ ಹೋದರೆ ಉದ್ಯೋಗ ಕ್ಷೇತ್ರದಲ್ಲಿ ಲಾಭಗಳು ಕಡಿಮೆ ಆಗುತ್ತೆ, ಪರಿಶ್ರಮ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಕಡೆ ಸ್ಥಿರವಾಗಿ ಪ್ರಯತ್ನ ಮಾಡಿದರೆ ಈ ಕಷ್ಟದ ಸಮಯಗಳು ಮುಂದೆ ಬರುವಂಥದ್ದಿದ್ದರೆ ಅದಕ್ಕೆ ಒಂದು ಪರಿಹಾರ ಈಗಿಂದ ಕಂಡ್ಕೋಬೇಕು. ಸೊ ಸಿಂಹರಾಶಿಯವರಿಗೆ ಈ ಒಂದು ಜುಲೈ ಮಾಸ ತುಂಬ ಅವಶ್ಯಕವಾಗಿದೆ, ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಮುಂದಿನ 1-1.5 ವರ್ಷಗಳಿಗೆ ಒಂದು ಒಳ್ಳೆ ಫೌಂಡೇಶನ್ ಕೊಡುವಂತಹ ಮಾಸ ಇದು. ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಪ್ರಾಪರ್ಟಿಯಲ್ಲಾಗಲಿ, ವಾಹನದ ವಿಚಾರದಲ್ಲಾಗಲಿ ಅಥವಾ ಮಾತೃಕ್ಷೇಮದ ವಿಚಾರದಲ್ಲಾಗಲಿ ಯಾವುದೇ ತೀರ್ಮಾನಗಳು ಮುಂದಿನ ದಿನಗಳಿಗೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಸಿಂಹರಾಶಿಯವರು ಹೆಚ್ಚಾಗಿ ಪ್ರಯತ್ನ ಮಾಡಿ. ಎಲ್ಲ ನವಗ್ರಹಗಳು ಕೂಡ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.